ಹಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಸ್ಟಡಿ ಸ್ಟಾರ್ಟರ್ಸ್ ಯೂಟ್ಯೂಬ್ ಚಾನಲ್. ಸೊ ಈ ಒಂದು ವಿಡಿಯೋದಲ್ಲಿ ಲ್ಯಾಂಡ್ ಸರ್ವೆ ಮ್ಯಾಥಮೆಟಿಕ್ಸ್ ಟಾಪಿಕ್ ವೈಸ್ ಕ್ಲಾಸ್ಗಳನ್ನ ಹೇಳಲಾಗ್ತದೆ. ಸೊ ಇದು ಕ್ವಾಡ್ರಾಟಿಕ್ ಇಕ್ವೇಷನ್ ಮೇಲೆ ಮೂರನೇ ಕ್ಲಾಸ್ ಆಗಿರ್ತದೆ. ಸೊ ನೀವು ಪ್ರತಿಯೊಂದು ಕ್ಲಾಸ್ ನೋಡ್ಬೇಕಂದ್ರೆ ಸೊ ಇಲ್ಲಿ ಮೆಂಬರ್ಶಿಪ್ ಕ್ಲಾಸ್ಗಳು ಇರ್ತಾವೆ ಇವ. ಸೊ ಇವುಗಳು ನೋಡ್ಬೇಕಂದ್ರೆ ನೀವು ಇಲ್ಲಿ ಮೆಂಬರ್ಶಿಪ್ಗೆ ಜಾಯ್ನ್ ಆಗಬೇಕಾಗ್ತದೆ. ಸೊ ಇಲ್ಲಿ ಜಾಯ್ನ್ ಅನ್ನೋ ಬಟನ್ ಕಾಣುತ್ತಲ್ಲ, ಸೊ ಇದರ ಮೇಲೆ ನೀವು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ನಂತರ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ಕೊನೆಯಲ್ಲಿ ನೋಡಿ, ಇಲ್ಲಿ ಬ್ರೋಂಜಾ ಸಿಲ್ವರ್ ಅಂತ ಅದಾವು. ಸೊ ಗೋಲ್ಡ್ ಮೆಂಬರ್ಶಿಪ್, ಡೈಮಂಡ್ ಮೆಂಬರ್ಶಿಪ್, ಸೊ ಇವೆಲ್ಲ ಅದಾವು. ಇವನ್ನೆಲ್ಲ ಬಿಟ್ಟು ಏನೈತಿ ಇಲ್ಲಿ ಕೊನೆಯಲ್ಲಿ ಲ್ಯಾಂಡ್ ಸರ್ವೇಯರ್ ಮಿಷನ್ 2.0 ಅಂತದ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇಲ್ಲಿ ಜಾಯಿನ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ನಂತರ ಈ ರೀತಿ ಪೇಜ್ ಓಪನ್ ಆಗುತ್ತೆ. ಇಲ್ಲಿ ನೀವು ನಿಮ್ಮ ಒಂದು UPI ಆ್ಯಪ್ ಮುಖಾಂತರ ಏನೈತಿ ಇಲ್ಲಿ ನೀವು ಪೇಮೆಂಟ್ ಅನ್ನ ಮಾಡಬಹುದು. ಸೊ ಇಲ್ಲಿ 199 ಅದ ಪರ್ ಮಂತ್ ಅದ. ಸೊ ಇಲ್ಲಿ ಒಂದು ತಿಂಗಳ ಆದ ನಂತರ ಏನೈತಿ ನೀವು ಬೇಕಾದ್ರೆ ಕ್ಯಾನ್ಸಲ್ ಕೂಡ ಮಾಡ್ಕೋಬಹುದು. ಸೊ ನಿಮ್ಗೆ PDF ನೋಟ್ಸ್ ಮಾಡಲ್ ಕ್ವಶನ್ ಪೇಪರ್ ಅಂತೂ ಟೆಲಿಗ್ರಾಮ್ದಲ್ಲಿ ಸೆಂಡ್ ಮಾಡ್ಲಾಗ್ತದೆ. ಸೊ ಇಲ್ಲಿ ಕ್ಲಾಸ್ಗಳು ಏನೈತಿ 1 ಮಂತ್ ಇಲ್ಲಿ 200 ಇರ್ತದೆ. ನಿಮ್ಗೆ ನೆಕ್ಸ್ಟ್ ಮಂತ್ ಬೇಕಾದ್ರೆ ನೀವು ಕಂಟಿನ್ಯೂ ಮಾಡಬಹುದು, ಬೇಡ ಅಂತಂದ್ರೆ ನೀವು ಕ್ಯಾನ್ಸಲ್ ಇಲ್ಲಿ ಮಾಡ್ಕೋಬಹುದು. ಸೊ ಇವತ್ತಿನ ಕ್ಲಾಸನ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಸೊ ಇಲ್ಲಿ ನಿಮ್ಗೆ PDF ನೋಟ್ಸ್ಗಳು ಎಲ್ಲವೂ ಅದಾವ, ನಿಮ್ಗೆ ಸೆಂಡ್ ಮಾಡ್ಲಾಗ್ತದೆ ಕ್ಲಾಸ್ ಒಂದೊಂದು ಮುಗಿದ ನಂತರ. ಸೊ ಮೆಂಬರ್ಶಿಪ್ ತೆಗೆದುಕೊಳ್ಳಲಿ ಏನೇ ಡೌಟ್ಗಳಿದ್ರು ಕಮೆಂಟ್ನಲ್ಲಿ ತಿಳಿಸ್ರಿ. ಸೊ ನಿನ್ನೆ 8ನೇ ಕ್ವಶನ್ವರೆಗೂ ನಾವು ಇಲ್ಲಿ ನೋಡಿದ್ವಿ. ಸೊ ಈಗ 9ನೇ ಕ್ವಶನ್ನ ನೋಡೋಣ. ಸೊ ಇಲ್ಲಿ 8ನೇ ಕ್ವಶನ್ ಆಪ್ಷನ್ ಎ ಆಗಿತ್ತು. ನೆಕ್ಸ್ಟ್ 9ನೇ ಕ್ವಶನ್ ಏನಂತ ನೋಡ್ರಿ. ಇಫ್ ಆಲ್ಫಾ ಬೀಟಾ ಆರ್ ರೂಟ್ಸ್ of x square minus 5x plus 6 equal to 0, then equation with the roots alpha plus 1 alpha plus beta plus 1 ಅದ. ಸೊ ಇಲ್ಲಿ ಅಲ್ಫಾ ಬೀಟಾಗಳು ಅನ್ನೋದೇನೈತಿ ಈ ಈಕ್ವೇಶನ್ ದ ರೂಟ್ಸ್ ಗಳಾಗಿರ್ತಾವ. ಹಾಗಾದ್ರೆ ಇಲ್ಲಿ ಅಲ್ಫಾಕ ಪ್ಲಸ್ 1 ಮಾಡ್ರಿ, ಬೀಟಾಕ ಪ್ಲಸ್ 1 ಮಾಡಿದ ನಂತರ ಸೊ ಇದು ಈ ಕೆಳಗಿನ ಈಕ್ವೇಶನ್ಗಳಲ್ಲಿ ಯಾವ ತರ ರೂಟ್ಸ್ ಗಳಾಗ್ತಾವ ಅಂತ ಇಲ್ಲಿ ಕೇಳಿದಾರ. ಸೊ ಇಲ್ಲಿ ಮೊದಲಿಗೆ ನಮ್ಗೆ ಅಲ್ಫಾ ಬೀಟಾಗಳ ರೂಟ್ ಅನ್ನ ನೋಡ್ನು. ಸೊ ಅಲ್ಫಾ ಬೀಟಾ ರೂಟ್ಸ್ ಏನಾಗತ್ತ ಅಂತ ಇಲ್ಲಿ ಏನದ ಇಕ್ವೇಶನ್ ಎಕ್ಸ್ ಸ್ಕ್ವೇರ್ ಮೈನಸ್ 5x ಪ್ಲಸ್ 6 ಈಕ್ವಲ್ ಟು 0 ಅದ. ಸೊ ಇದನ್ನ ನಾನು ಎಕ್ಸ್ ಸ್ಕ್ವೇರ್ ಮೈನಸ್ 3x ಮೈನಸ್ 2x ಅಂತ ಬರೀತೀನಿ, ಪ್ಲಸ್ 6 ಈಕ್ವಲ್ ಟು 0. ಸೊ ಇದನ್ನ ನಾವು 2 ಮೂರ್ಲೆ 6 ಆಗುತ್ತೆ. ಮೈನಸ್ 3 ಇಂಟು ಮೈನಸ್ 2 ಮಾಡಿದಾಗ ಇಲ್ಲಿ 6 ಆಗುತ್ತೆ. ಇವೆ ಎರಡು ಸಂಖ್ಯೆ ಕೂಡಿಸಿದಾಗ ಮೈನಸ್ 3 ಪ್ಲಸ್ ಮೈನಸ್ 2 ಅಂದ್ರೆ ಮೈನಸ್ 5 ಆಗುತ್ತೆ. ಸೊ ಹಾಗಾಗಿ ಇಲ್ಲಿ 3 ಮತ್ತು 2 ತಗೋಬಹುದು. ಲೀನಿಯರ್ ಇಕ್ವೇಶನ್ ದಲ್ಲಿ ಇದನ್ನ ಕಲ್ತೇ ಇರ್ತೀರ. ಸೊ ಎಕ್ಸ್ ಸ್ಕ್ವೇರ್ ಅದ. ಇಲ್ಲಿ ಎಕ್ಸ್ ಅನ್ನ ಕಾಮನ್ ತಕ್ಕೊನು, ಅವಾಗ ಇಲ್ಲಿ ಏನು ಉಳಿತದ, ಎಕ್ಸ್ ಉಳಿತದ, ಇಲ್ಲಿ 3 ಉಳಿತದ. ನೆಕ್ಸ್ಟ್ ಇಲ್ಲಿ ಏನ್ ಮಾಡ್ನು, ಮೈನಸ್ 2 ಅನ್ನ ಕಾಮನ್ ತಕ್ಕೊನು, ಇಲ್ಲಿ ಏನು ಉಳಿತದ, ಎಕ್ಸ್ ಉಳಿತದ. ಇಲ್ಲಿ ಮೈನಸ್ 3 2 ಮೂರ್ಲೆ 6 ಆಗುತ್ತೆ. ಚಿಹ್ನೆ ಪ್ಲಸ್ ಐತಿ, ಹಾಗಾಗಿ ಇಲ್ಲಿ ಮೈನಸ್ 2 ಇಂಟು ಮೈನಸ್ 3 ಮಾಡಿದಾಗ ನಮ್ಗೆ ಪ್ಲಸ್ 6 ಬರ್ತದ. ಸೊ ಇದು 0. ಇಲ್ಲಿ ಏನು ಉಳಿತದ, ಎಕ್ಸ್ ಮೈನಸ್ 3 ಅನ್ನ ನಾವು ಕಾಮನ್ ತಕ್ಕೊಂಡಾಗ ಇಲ್ಲಿ ಎಕ್ಸ್ ಉಳಿತದ, ಇಲ್ಲಿ ಮೈನಸ್ 2 ಉಳಿತದ. ಸೊ ಇಲ್ಲಿ ನಮ್ಗೆ ಎಕ್ಸ್ ಈಕ್ವಲ್ ಟು 1 3 ಬಂತು, ಇನ್ನೊಂದು ಎಕ್ಸ್ ಈಕ್ವಲ್ ಟು 2 ಬಂತು. ಸೊ ಒಂದು ರೂಟ್ ಏನೈತಿ ಅಲ್ಫಾ ಈಕ್ವಲ್ ಟು 3 ಬಂತು, ಬೀಟಾ ಈಕ್ವಲ್ ಟು 2 ಬಂತು. ಬಟ್ ನಮಗೆ ಏನು ಕೇಳಿದಾರು ಇಲ್ಲಿ ಆಲ್ಫಾ ಪ್ಲಸ್ 1. ಸೊ ಆಲ್ಫಾ ಪ್ಲಸ್ 1 ಈಕ್ವಲ್ ಟು ಎಷ್ಟಾಗುತ್ತೆ ಅಂತ ಕೇಳಿದಾರು. ಸೊ ಇಲ್ಲಿ ಅಲ್ಫಾ ಗೊತ್ತಾಗೈತೆ. ಅಲ್ಫಾ ಅಂದ್ರೆ ಇಲ್ಲಿ ನಮ್ಗೆ 3 ಪ್ಲಸ್ 1 ಆಗುತ್ತೆ, ಈಕ್ವಲ್ ಟು ಇಲ್ಲಿ 4 ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಬೀಟಾ ಏನಾಗುತ್ತೆ, ಬೀಟಾ ಪ್ಲಸ್ 1 ಅದ. ಇದೇನಾಗುತ್ತೆ, ಬೀಟಾ 2 ಅದ. 2 ಪ್ಲಸ್ 1 ಆಗುತ್ತೆ, ಇಲ್ಲಿ ಇದು 3 ಆಗುತ್ತೆ. ಸೊ ಇಲ್ಲಿ ಇವುಗಳ ರೂಟ್ ಏನು ಬಂತು, ಅಲ್ಫಾ ಪ್ಲಸ್ 1 ಬೀಟಾ ಪ್ಲಸ್ 1 ಇವುಗಳ ರೂಟ ಇಲ್ಲಿ 4 ಮತ್ತು 3 ಆಯ್ತು. ಸೊ ಅವಾಗ ಇದೇನಾಗುತ್ತೆ ಎಕ್ಸ್. ಸೊ ಇಲ್ಲಿ ಇದು ಎಕ್ಸ್ ಮೈನಸ್ ಎಕ್ಸ್ ಈಕ್ವಲ್ ಟು 4 ಆಯ್ತು, ಇದು ಎಕ್ಸ್ ಈಕ್ವಲ್ ಟು 3 ಆಯ್ತು. ಸೊ ಇಲ್ಲಿ ಎಕ್ಸ್ ಮೈನಸ್ 4 ಆಗುತ್ತೆ, ಇದೇನಾಗುತ್ತೆ ಎಕ್ಸ್ ಮೈನಸ್ 3 ಆಗುತ್ತೆ. ಸೊ ಈ ಕಡೆ ಪ್ಲಸ್ ಇದ್ದಿದ್ದ ಈ ಕಡೆ ಬತ್ತಂದ್ರೆ ಏನೈತಿ ಮೈನಸ್ ಆಗುತ್ತೆ. ಸೊ ಇದನ್ನ ಇಂಟು ಮಾಡಿದಾಗ ಈ ಎಕ್ಸ್ ದಿಂದ ಈ ಎಕ್ಸ್ಗೆ ಏನಾಗುತ್ತೆ, ಎಕ್ಸ್ ಸ್ಕ್ವೇರ್ ಆಗುತ್ತೆ. ಈ ಎಕ್ಸ್ ಇಂದ ಈ 3ಗೆ ಮೈನಸ್ 3x ಆಗುತ್ತೆ. ಈ ಮೈನಸ್ 4 ದಿಂದ ಈ ಎಕ್ಸ್ಗೆ ಮಾಡಿದಾಗ ಮೈನಸ್ 4x ಆಗುತ್ತೆ.
-4 ದಿಂದ -3ಗೆ ಇಂಟು ಮಾಡಿದಾಗ ಇಲ್ಲಿ +12 ಆಗುತ್ತೆ. ಸೊ ಇಲ್ಲಿ x² ಮೈನಸ್ 7x +12 ಆಗುತ್ತೆ. ಸೊ ಇದು ನಮ್ಮ ಇಕ್ವೇಶನ್. ಸೊ ಆಪ್ಷನ್ದಲ್ಲಿ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, if both the roots of x² minus 4x plus k equal to 0 are positive. ಸೊ ಇಲ್ಲಿ ಎರಡು ಪಾಸಿಟಿವ್ ಅದಾವಂತ ಇಲ್ಲಿ ಹೇಳಿದರು. ಸೊ ಅವಾಗ ನಮ್ಮದು ಇಲ್ಲಿ ಆನ್ಸರ್ ಏನಾಗುತ್ತೆ? ಸೊ ಇಲ್ಲಿ ಡಿಟರ್ಮಿನೆಂಟ್ ಗೊತ್ತದ ಏನ, d = b² minus 4ac ಅಂತ. ಸೊ ಇಲ್ಲಿ ಬಿ ಜಾಗದಾಗ ಏನದ -4 ಅದ. ಸೊ -4 ಹೋಲ್ ಸ್ಕ್ವೇರ್ ಆಗುತ್ತೆ, -4 ಆಸ್ ಇಟ್ ಇಸ್. ಎ ಅಂದ್ರೆ ಇಲ್ಲಿ 1 ಆಗುತ್ತೆ, ಸಿ ಅಂದ್ರೆ ಕೆ ಆಗುತ್ತೆ. ಸೊ ಇಲ್ಲಿ -4 ಸ್ಕ್ವೇರ್ ಅಂದ್ರೆ ಇಲ್ಲಿ 16 ಆಗುತ್ತೆ, ಇದು -4k ಆಗುತ್ತೆ. ಸೊ 4k = ಇಲ್ಲಿ 16 ಆಯ್ತು. ಸೊ k = ಏನಾಗುತ್ತೆ ಇಲ್ಲಿ 4 ಆಯ್ತು. ಇಲ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಟು ಅಂತ ಬರ್ತದೆ, ಅಥವಾ ಈಕ್ವಲ್ ಟು ಅಂತ ತಗೊಂಡು ನಡೀತದೆ. ಸೊ ಇಲ್ಲಿ ಆಪ್ಷನ್ಗಳನ್ನ ನೋಡಿದಾಗ ನಾವು 4 ಆಗ್ಬೋದು ಅಥವಾ 4ಕ್ಕಿಂತ ಕಮ್ಮಿ ಆಗ್ಬೋದು. ಅಂತ ಆಪ್ಷನ್ ನೋಡಿದಾಗ ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ಸೊ k = 4 ಅಂದಾಗ ಬಂದಾಗ, ಸೊ ಇಲ್ಲಿ ಪ್ಲಸ್ ಆರ್ ಈಕ್ವಲ್ ಟು ತೋರಿ, ಇಲ್ಲಿ ಲೆಸ್ ದೆನ್ ಆರ್ ಈಕ್ವಲ್ ಟು ನಡೀತದೆ. ಆಪ್ಷನ್ ಡಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಇಫ್ ರೂಟ್ ಆಫ್ x² plus px plus q = 0 ಆರ್ ಈಕ್ವಲ್ ಅಂಡ್ ಅಪೋಸಿಟ್. ಸೊ ಇಲ್ಲಿ ಈಕ್ವಲ್ ದಾವತ್ತ ಅಪೋಸಿಟ್ ಸೈನ್ ಅದಾವು. ಇಲ್ಲಿ ರೂಟ್ಸ್ ಹೆಂಗದಾವು, ಒಂದು ಅಲ್ಪ ಇತ್ತಂದ್ರೆ ಇನ್ನೊಂದು ಮೈನಸ್ ಅಲ್ಪ ಇರ್ತದ. ಸೊ ಮೈನಸ್ ಅಲ್ಪ ಇಲ್ಲಿ ಇರ್ತದ. ಸೊ ಅವಾಗ ಇಲ್ಲಿ ಏನಾಗುತ್ತೆ ಆನ್ಸರ್? ಇವುಗಳ ಸಮ್ ನೋಡೋಣ. ಸೊ ನಮ್ಗೆ ಇಲ್ಲಿ ಎಲ್ಲ ಪಿ ನ ಕೊಟ್ಟಿದಾರಲ್ಲ, ಸೊ ಪಿ ಇಲ್ಲಿ ಅದ. ಸಮ್ ಏನಾಗುತ್ತೆ, ಅಲ್ಫಾ ಪ್ಲಸ್ ಬೀಟಾ = -b/a ಅಂತ ಇರ್ತದೆ. ಸೊ ಇಲ್ಲಿ ಅಲ್ಫಾ ಆಸ್ ಇಟ್ ಇಸ್. ಸೊ ಅಲ್ಫಾ ಬದಲಿ ಏನೈತಿ, ಇನ್ನೊಂದು ಈಕ್ವಲ್ ಅಂದರು ಮೈನಸ್ ಸೈನ್ ಐತಿ. ಸೊ ಮೈನಸ್ ಸೈನ್ ಈಕ್ವಲ್ ಟು -b/a ಅದ. ಸೊ ಇಲ್ಲಿ ಅಲ್ಫಾ ಪ್ಲಸ್ ಮೈನಸ್ ಆಫ್ ಅಲ್ಫಾ ಅಂದ್ರೆ ಅಲ್ಫಾ ಮೈನಸ್ ಅಲ್ಫಾ ಆಗುತ್ತೆ. ಇಲ್ಲಿ ಮೈನಸ್ ಬಿ ಅಂದ್ರೆ ಇಲ್ಲಿ ಏನೈತಿ, ಪಿ ಐತಿ. -p/a ಅಂದ್ರೆ ಏನೈತಿ, ಇಲ್ಲಿ 1 ಅದ. ಸೊ ಇಲ್ಲಿ ಅಲ್ಫಾ ಮೈನಸ್ ಅಲ್ಫಾ ಅಂದ್ರೆ ಇದು 0 ಆಗುತ್ತೆ. 0 = ಇಲ್ಲಿ -p ಆಗುತ್ತೆ. ಸೊ p = ಏನಾಗುತ್ತೆ ಇಲ್ಲಿ 0 ಆಗುತ್ತೆ. ಸೊ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಇಫ್ alpha beta are the roots of x² minus 3x plus 2 = 0, then the value of alpha cube plus beta cube ಅದ. ಸೊ ಇದನ್ನ ನಾನು ಮೊದಲಿಗೆ ಇವುಗಳ ಸಮ್ ಅನ್ನು ತಗೋರಿ. ಸಮ್ ಏನಾಗುತ್ತೆ, -b/a ಮೈನಸ್ ಆಫ್ -3 ಆಗುತ್ತೆ. -3 ಐತಿ ಇಲ್ಲಿ, ಹಾಗಾಗಿ a ಅಂದ್ರೆ 1 ಅದ. ಸಮ್ 3 ಆಯ್ತು. ಪ್ರಾಡಕ್ಟ್ ಏನಾಗುತ್ತೆ, c/a ಆಗುತ್ತೆ, ಅಂದ್ರೆ 2 ಆಗುತ್ತೆ. ಪ್ರಾಡಕ್ಟ್ 2 ಬಂತು, ಸಮ 3 ಬಂತು. ಸೊ ನಿಮ್ಗೆ ಫಾರ್ಮುಲಾ ಗೊತ್ತಿರಬೇಕು. ಏನಪ್ಪ ಅಂತಂದ್ರೆ ಇಲ್ಲಿ ಆಲ್ಫಾ ಕ್ಯೂಬ್ ಪ್ಲಸ್ ಬೀಟಾ ಕ್ಯೂಬ್ ಈಕ್ವಲ್ ಟು ಆಲ್ಫಾ ಪ್ಲಸ್ ಬೀಟಾ ಹೋಲ್ ಕ್ಯೂಬ್ ಮೈನಸ್ ಆಫ್ 3 ಆಲ್ಫಾ ಬೀಟಾ ಆಲ್ಫಾ ಪ್ಲಸ್ ಬೀಟಾ. ಸೊ ಇದು ಫಾರ್ಮುಲಾ ನೆನಪಿರಲಿ. ಸೊ ಈ ಫಾರ್ಮುಲಾ ನೆನಪಿಟ್ಕೋರಿ. ಸೊ ಈ ಚೌಕ್ ಬಾಕ್ಸ್ ಹಾಕಿರ್ತನಲ್ಲ, ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ಮುಲಾ ಆಗಿರ್ತದೆ. ಸೊ ಇದನ್ನ ನಾವು ಇದರಲ್ಲಿ ವ್ಯಾಲ್ಯೂವನ್ನು ತುಂಬನು. ಇದು ನಮ್ಗೆ ಆಲ್ಫಾ ಕ್ಯೂಬ್ ಪ್ಲಸ್ ಬೀಟಾ ಕ್ಯೂಬ್ ಬೇಕು. ಸೊ ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ಗೊತ್ತದ, ಅದ ಇಲ್ಲಿ ಸಮ್. ಸೊ ಈ ಸಮ್ ಅಂದ್ರೆ ಆಲ್ಫಾ ಪ್ಲಸ್ ಬೀಟಾ.
ಮತ್ತು ಇದು ಪ್ರಾಡಕ್ಟ್ ಅಂದರೆ ಆಲ್ಫಾ ಇಂಟು ಬೀಟಾ. ಸೊ ಇಲ್ಲಿ ಏನಾಗುತ್ತೆ, ಸಮ್ 3 ಅದ, 3 ಕ್ಯೂಬ್ ಆಗುತ್ತೆ, ಮೈನಸ್ 3 ಅದ. ಇಲ್ಲಿ ಆಲ್ಫಾ ಇಂಟು ಬೀಟಾ ಅಂದ್ರೆ ಎಷ್ಟದ, 2 ಅದ. ಸೊ 2 ಬರ್ರಿ. ನೆಕ್ಸ್ಟ್ ಇಲ್ಲಿ ಆಲ್ಫಾ ಪ್ಲಸ್ ಬೀಟಾ ಅಂದ್ರೆ 3 ಅದ. ಸೊ ಇಲ್ಲಿ 3ರ ಕ್ಯೂಬ್ 27 ಆಗುತ್ತೆ, ಮೈನಸ್ 3 ಎರಡ್ಲೆ 6, 6 ಮೂರ್ಲೆ 18 ಆಗುತ್ತೆ. ಸೊ 27ರಲ್ಲಿ 18ಅನ್ನ ತೆಗೆದಾಗ ನಮಗೆ ಇಲ್ಲಿ 9 ಉಳಿತದೆ. ಸೊ ಆಪ್ಷನ್ ಎ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗುತ್ತೆ. ನೆಕ್ಸ್ಟ್, ದ ನಂಬರ್ ಆಫ್ ಸೊಲ್ಯೂಷನ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ ಮಾಡ್ ಆಫ್ ಎಕ್ಸ್ ಮೈನಸ್ 2 ಈಕ್ವಲ್ ಟು 0 ಅದ. ಸೊ ಇದು ಎಕ್ಸ್ ಸ್ಕ್ವೇರ್ ಮೈನಸ್ ಎಕ್ಸ್ ಮೈನಸ್ 2 ಈಕ್ವಲ್ ಟು 0 ಅಂತವ್ರಿ. ಸೊ ಈ ಥರ ರೂಟ್ಸ್ಗಳು ಏನಾಗುತ್ತವ, ಸೊ ಎಕ್ಸ್ ಸ್ಕ್ವೇರ್ ಇದನ್ನು ನಾವು ಯಾವ ರೀತಿ ತಗೋಬಹುದು ಅಂದ್ರೆ ಮೈನಸ್ 2x ಪ್ಲಸ್ ಎಕ್ಸ್ ಮೈನಸ್ 2 ಈಕ್ವಲ್ ಟು 0 ಅಂತ ತಗೋಬಹುದು. ಸೊ ಇದನ್ನ ಮಾಡಿ ನೋಡ್ರಿ, ಇಲ್ಲಿ ಮೈನಸ್ 2ದಾಗ ಒಂದು ಎಕ್ಸ್ ಹೋತ ಅಂದ್ರೆ ಮತ್ತೆ ಹೊಳ್ಳಿ ನಮ್ಗೆ ಎಕ್ಸ್ ಅಷ್ಟ ಉಳಿತದೆ. ಸೊ ಹಾಗಾಗಿ ಇದು ಕರೆಕ್ಟ್ ಆಗುತ್ತೆ. ಎಕ್ಸ್ ಇಂಟು ಎಕ್ಸ್ ಮೈನಸ್ 2 ಆಗುತ್ತೆ. ಎಕ್ಸ್ ಅನ್ನ ಕಾಮನ್ ತಕೊಂಡಾಗ ಇಲ್ಲಿ ಪ್ಲಸ್ 1 ಅನ್ನ ಕಾಮನ್ ತಕೊಂಡು ಇಲ್ಲಿ ಎಕ್ಸ್ ಮೈನಸ್ 2 ಆಗ್ತದೆ. ನೆಕ್ಸ್ಟ್ ಇವೆರಡರಲ್ಲಿ ಎಕ್ಸ್ ಮೈನಸ್ 2 ಕಾಮನ್ ಅದ. ನೆಕ್ಸ್ಟ್ ಇನ್ನು ಇಲ್ಲಿ ಏನು ಉಳಿತು, ಎಕ್ಸ್ ಉಳಿತು, ಇಲ್ಲಿ ಪ್ಲಸ್ 1 ಉಳಿತು. ನೆಕ್ಸ್ಟ್ ಇಲ್ಲಿ ಎಕ್ಸ್ ಇಕ್ವಲ್ ಟು 2 ಆಗುತ್ತೆ, ಇಲ್ಲಿ ಎಕ್ಸ್ ಇಕ್ವಲ್ ಟು ಮೈನಸ್ 1 ಆಗುತ್ತೆ. ಸೊ ಇಲ್ಲಿ ನಾವು ಆಪ್ಷನ್ಗಳಲ್ಲಿ ನೋಡಿದಾಗ ಆಪ್ಷನ್ ನೋಡೋಕ್ಕಿಂತ ಇಲ್ಲಿ ಎಕ್ಸ್ ಅನ್ನ ತಗೊಂಡಾಗ ಎಕ್ಸ್ ಇಲ್ಲಿ ಮಾಡ್ ಆಫ್ ಎಕ್ಸ್ ಅದ. ಸೊ ಮಾಡ್ ಆಫ್ ಎಕ್ಸ್ ಅಂದ್ರೆ ಇಲ್ಲಿ ಪಾಸಿಟಿವ್ ಇರ್ತದೆ. ಸೊ ಇಲ್ಲಿ 2 ಅನ್ನೋದು ಆನ್ಸರ್ ಆಗುತ್ತೆ. ಎಕ್ಸ್ ಇಕ್ವಲ್ ಟು ಇಲ್ಲಿ 2 ಅನ್ನೋದು ಇಲ್ಲಿ ಆನ್ಸರ್ ಆಗುತ್ತೆ. ನೆಕ್ಸ್ಟ್, ಇಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4x ಪ್ಲಸ್ ಕೆ ಈಕ್ವಲ್ ಟು 0 ಹ್ಯಾಸ್ ಅ ರಿಯಲ್ ರೂಟ್ಸ್ ದೆನ್ ಅಂದರು. ಸೊ ಇಲ್ಲಿ ಡಿ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac. ಸೊ ಬಿ ಅಂದ್ರೆ ಇಲ್ಲಿ 4 ಆಗುತ್ತೆ, 4 ಸ್ಕ್ವೇರ್ ತೋರಿ, ಮೈನಸ್ 4 ಆಫ್ ಎ ಅಂದ್ರೆ 1, ಸಿ ಅಂದ್ರೆ ಕೆ ಆಗುತ್ತೆ. 16 ಮೈನಸ್ 4k ಆಗುತ್ತೆ. ಸೊ ಈ 4k ಈ ಕಡೆ ಹೋತಂದ್ರೆ ಏನೈತಿ, ಪ್ಲಸ್ ಆಗುತ್ತೆ. 4k ಈಕ್ವಲ್ ಟು 16 ಆಗುತ್ತೆ. ಕೆ ಈಕ್ವಲ್ ಟು ಏನಾಗುತ್ತೆ ಇಲ್ಲಿ 4 ಆಗುತ್ತೆ. ಈಕ್ವಲ್ ಟು 4 ಅಂದಾಗ ಇದನ್ನ ಕೆ ಲೆಸ್ ದೆನ್ ಆರ್ 4 ಆಗುತ್ತೆ. ಆಪ್ಷನ್ ಬಿ ಏನಾಗುತ್ತೆ ಇಲ್ಲಿ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್, ಇಫ್ ದ ರೂಟ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 2x ಪ್ಲಸ್ 2 ಈಕ್ವಲ್ ಟು 0 ದೆನ್ ರೂಟ್ಸ್ ಆರ್ ಅಂತ ಕೇಳಿದರು. ಸೊ ಇಲ್ಲಿ ಡಿ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ 4ac ಅದ. ಬಿ ಅಂದ್ರೆ ಮೈನಸ್ 2 ಆಗುತ್ತೆ, ಹೋಲ್ ಸ್ಕ್ವೇರ್ ಆಗುತ್ತೆ. 4 ಆಸ್ ಇಟ್ ಇಸ್, ಎ ಅಂದ್ರೆ 1. ಸೊ ಇಲ್ಲಿ ನಿಮ್ಗೆ ಜನರಲ್ ಫಾರ್ಮುಲಾ ಗೊತ್ತಿರಬೇಕು, ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು 0. ಸೊ ನೀವು ಮತ್ತೆ ಎ ಎಲ್ಲಿದ್ ಬತ್ತು ಬಿ ಎಲ್ಲಿದ್ ಬತ್ತು ಕೇಳ್ಬಿಟ್ರಿ. ಇಲ್ಲಿ ಎ ಅದ, ಎ ಜಾಗಕ್ಕೆ ಇಲ್ಲಿ ಏನೂ ಇಲ್ಲ ಅಂದ್ರೆ 1 ಇರ್ತದೆ. ಬಿ ಜಾಗಕ್ಕೆ ಇಲ್ಲಿ ಏನದ ಮೈನಸ್ 2 ಅದ, ಸಿ ಜಾಗಕ್ಕೆ ಏನದ 2 ಅದ. ಸೊ ಇದು ಗೊತ್ತಿರ್ಬೇಕು ನಿಮಗೆ. ಸೊ ಸಿ ಅಂದ್ರೆ ಇಲ್ಲಿ 2 ಆಗುತ್ತೆ. ಮೈನಸ್ 2 ಸ್ಕ್ವೇರ್ 4 ಆಗುತ್ತೆ, ಇಲ್ಲಿ 4 8 ಆಗುತ್ತೆ. ಸೊ ಇಲ್ಲಿ ಮೈನಸ್ 4 ಆಗುತ್ತೆ. ಸೊ ಡಿ ಇಸ್ ಲೆಸ್ ದೆನ್ 0 ಆಯ್ತು. ಅವಾಗ ಇದೊಂದು ಕಾಂಪ್ಲೆಕ್ಸ್ ಕಾಂಜುಗೇಟ್ಸ್ ಆಗುತ್ತೆ ಅಥವಾ ಇಮೇಜಿನರಿ ನಂಬರ್ ಅಂತಾನು ಹೇಳ್ಬೋದು. ಇಲ್ಲಿ ಡಿ ಇಸ್ ಗ್ರೇಟರ್ ದೆನ್ 0 ಬತ್ತಂದ್ರೆ ಇದು ಇದು ಗ್ರೇಟರ್ ದೆನ್ 0 ಬಂದಾಗ, ಸೊ ಇದು ಡಿ ಈಕ್ವಲ್ ಟು 0 ಬಂದಾಗ ರಿಯಲ್ ಆ್ಯಂಡ್ ಈಕ್ವಲ್ ಆಗುತ್ತೆ. ಸೊ ಇಲ್ಲಿಗೆ ಈ ಕ್ವಾಡ್ರಾಟಿಕ್ ಇಕ್ವೇಷನ್ ಮೇಲಿನ ಚಾಪ್ಟರ್ ಪೂರ್ತಿ ಕಂಪ್ಲೀಟ್ ಆಗುತ್ತೆ. ಸೊ ಈ PDF ನಿಮ್ಗೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಶೇರ್ ಮಾಡಲಾಗ್ತದೆ. ಸೊ ಇಲ್ಲಿ ನೀವು ನೋಡ್ಕೋಬಹುದು. ಮತ್ತು ನಿಮ್ಗೆ ಕ್ವಶನ್ದಲ್ಲಿ ಯಾವುದೇ ರೀತಿಯ ಡೌಟ್ಗಳಿದ್ರೆ ಕಮೆಂಟ್ನಲ್ಲಿ ಹಾಕ್ರಿ, ನಾನು ಸಾಲ್ವ್ ಮಾಡಿ ಬಿಡಿಸ್ತಾನು ಟೆಲಿಗ್ರಾಮ್ದಲ್ಲಿ, ಅಥವಾ ನಿಮ್ಗೆ ಕಮೆಂಟ್ನಲ್ಲಿನ ಉತ್ತರವನ್ನು ಕೊಡ್ತಾನು. ಸೊ ಇಲ್ಲಿಗೆ ಈ ಕ್ಲಾಸನ್ನು ಮುಗಿಸೋಣ. ಮತ್ತೆ ಮುಂದಿನ ಕ್ಲಾಸ್ನಲ್ಲಿ ಭೇಟಿಯಾಗೋಣ. ಧನ್ಯವಾದ.